ವಾಟರ್ ಮಾಫಿಯಾಗೆ ಇನ್ನೂ ಕೂಡ ಕಡಿವಾಣ ಬಿದ್ದಿಲ್ಲ. ಬಿಬಿಎಂಪಿ ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ರೂಲ್ಸ್ಗಳಿಗೆ ಡೋಂಟ್ ಕೇರ್ ಅನ್ನೋ ರೀತಿಯ ವರ್ತನೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ವಾಟರ್ ಮಾಫಿಯಾದ ಬಣ್ಣ ಬಯಲಾಗಿದೆ. ಸರ್ಕಾರದ ಆದೇಶಕ್ಕೂ ಡೋಂಟ್ ಕೇರ್. ಟ್ಯಾಂಕರ್ ಮೇಲೆ ಇನ್ನೂ ಅಂಟಿಸ್ತಿಲ್ಲ ಸ್ಟಿಕ್ಕರ್. ಸರ್ಕಾರ ಎಷ್ಟೇ ಸಭೆ ಮೇಲೆ ಸಭೆ ಮಾಡಿ ಆದೇಶಗಳನ್ನ ಮಾಡಿದ್ರೂ ವಾಟರ್ ಮಾಫಿಯಾಗೆ ಬ್ರೇಕ್ ಬೀಳೋ ಲಕ್ಷಣ ಕಾಣ್ತಿಲ್ಲ. ಈಗಾಗಲೇ ನೀರನ್ನೇ ಬಂಡವಾಳ ಮಾಡಿಕೊಂಡ ಕೆಲ ವಾಟರ್ ಟ್ಯಾಂಕ್ ಮಾಲೀಕರು ಇನ್ನೂ ಮಾಫಿಯಾವನ್ನ ನಿಲ್ಲಿಸ್ತಿಲ್ಲ. ಈ ವಿಷಯ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ. ಹೌದು, ನೋಂದಣಿಯಾದ ವಾಟರ್ ಟ್ಯಾಂಕರ್ಗಳ ಮೇಲೆ ಜಲಮಂಡಳಿಯ ಮಾಹಿತಿ ಇರುವಂತಹ ಸ್ಟಿಕ್ಕರ್ ಅಂಟಿಸಬೇಕು ಎಂಬ ಆದೇಶವಿದೆ. ಆದ್ರೀಗ ಒಂದ್ ಕಡೆ ನೋಂದಣಿ ಇಲ್ಲ, ಮತ್ತೊಂದು ಕಡೆ ಟ್ಯಾಂಕರ್ ಮೇಲೆ ಸ್ಟಿಕ್ಕರ್ ಇಲ್ವೇ ಇಲ್ಲ. ಇನ್ನು ರಿಪಬ್ಲಿಕ್ ಪ್ರಶ್ನೆಗೆ ಟ್ಯಾಂಕರ್ ಸಿಬ್ಬಂದಿ ಕ್ಷಣಕ್ಕೊಂದು ಸುಳ್ಳು ಉತ್ತರವನ್ನ ನೀಡ್ತಿದ್ದಾರೆ. ನೋಂದಣಿ ಆದವರು ಸ್ಟಿಕ್ಕರ್ ಹಚ್ಚಬೇಕಂತ, ಮಾಲೀಕರು ಯಾರು, ಗಾಡಿ ನಂಬರ್ ಏನು, ಎಷ್ಟು ಪ್ರೈಸ್ ಅಂತ. ಯಾಕೆ ಹಚ್ಚಿಲ್ಲ ಅಂತ? ನೋಂದಣಿ ಆಗಿದೆ ಆಗಿಲ್ವಾ ಸರ್? ಆಗಿದೆ. ಆನ್ಲೈನ್ ಅಲ್ಲಲ್ವಾ? ಅಲ್ಲ, ಸ್ಟಿಕ್ಕರ್ ಕೊಟ್ಟಿದಾರಲ್ಲ ನಿಮಗೆ. ಸ್ಟಿಕ್ಕರ್ ಕೊಟ್ಟಿದಾರಲ್ಲ? ಸ್ಟಿಕ್ಕರ್ ಕೊಟ್ಟಿದ್ದಾರೆ, ತಂದಿದ್ದಾರೆ, ಇನ್ನೂ ಅನ್ಸಿಲ್ಲ. ಯಾಕೆ ಅನ್ಸ್ಬೇಕಾಗಿದೆ. ಇದು ಗಾಡಿ ಎತ್ತಲ್ಲ, ಇದನ್ನ ಜಾಸ್ತಿ ಬೇರೆ ಗಾಡಿ ಎತ್ತದು. ಎತ್ತಲ್ಲ ಅಂತ ಮತ್ತೆ ನೋಂದಣಿ ಆಗಿದೆ ಅಂತ ಸ್ಟಿಕ್ಕರ್ ಇಲ್ಲ ಅಂತ್ರಿ ಸರ್. ಗಾಡಿ ಇದ್ರೂನು ಎಲ್ಲ ಗಾಡಿ ಐತಿ, ಎತ್ತಲ್ಲ ಅನ್ಬಿಟ್ಟು ನಂಬರ್ ಪ್ಲೇಟ್ ಇಲ್ಲ, ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ಬಿಡಕಾಯ್ತದ? ಗಾಡಿ ಸಂಘದ ಅಂದ್ರೆ ದೇವಸ್ಥಾನ ಟ್ರಸ್ಟ್, ದೇವಸ್ಥಾನದಲ್ಲಿ ಇದ್ ಮಾಡೋದು. ಇದು ಲೋಡ್ ನೀರೇ ಸಿಗ್ತಾ ಇಲ್ವಲ್ಲ ಸರ್? ಎಲ್ಲೂ ನೀರೇ ಸಿಗ್ತಾ ಇಲ್ವಲ್ಲ. ಇತ್ತ ವಾಟರ್ ಟ್ಯಾಂಕ್ ಮಾಲೀಕರಿಗೆ ಟ್ಯಾಂಕರ್ಗೆ ಹಚ್ಚುವಂತಹ ಸ್ಟಿಕ್ಕರ್ ಜಲಮಂಡಳಿ ಬಿಬಿಎಂಪಿ ನೀಡಿಲ್ಲವಂತೆ. ಮತ್ತೊಬ್ಬ ಟ್ಯಾಂಕರ್ ಸಿಬ್ಬಂದಿ ನೋಂದಣಿ ಪತ್ರವನ್ನ ತೋರಿಸಿ ನಮಗೆ ಸ್ಟಿಕ್ಕರ್ ಪೋಸ್ಟರ್ ಕೊಟ್ಟಿಲ್ಲ ಅಂತ ಸಾಬೂಬು ಹೇಳಿದ್ರು. ಇದರಿಂದ ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಿದ್ದಾರಾ ಅನ್ನುವಂತಹ ಅನುಮಾನಗಳು ಹೆಚ್ಚಾಯ್ತು. ಸರ್, ಇದೀಗ ಜಲಮಂಡಳಿ ಮತ್ತು ಬಿಬಿಎಂಪಿ ಒಂದು ಆದೇಶ ಆಗಿದೆ, ಸ್ಟಿಕ್ಕರ್ ಹಚ್ಚಬೇಕು, ದರ ನಿಗದಿ, ಓನರ್ ಯಾರು, ಎಲ್ಲ ನಂಬರ್ ಯಾವುದು ಅಂತ. ಬಟ್ ಇದು ಯಾವುದು ಕೊಟ್ಟಿಲ್ಲ ಸ್ಟಿಕ್ಕರ್. ಹೇಗಂತ ರಿಜಿಸ್ಟ್ರೇಷನ್ ಮಾಡು ಅಂತ ಹೇಳಿದಾರೆ, ಮಾಡಿದ್ದೀವಿ. ಅವ್ರು ಇನ್ನೂ ಏನು ನಮ್ಮ ಸ್ಟಿಕ್ಕರಿಂಗ್ ಏನು ಕೊಟ್ಟಿಲ್ಲ. ಸ್ಟಿಕ್ಕರಿಂಗ್ ಕೊಡ್ತು ಅಂದ್ರೆ ಅದನ್ನು ಅಂಟಿಸ್ತೀವಿ, ಅದನ್ನು ಮಾಡ್ತೀವಿ. ನಾವೇನು ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತೀವಿ. ಆದೇಶ ಆಗಿದೆ, ಸ್ಟಿಕ್ಕರ್ ಇನ್ನೂ ಕೊಟ್ಟಿಲ್ವ? ಹಾಗಾದ್ರೆ ಕೊಟ್ಟಿಲ್ಲ ಸರ್, ಯಾವುದು ಬಂದಿಲ್ಲ. ಬಂದರೆ ನಮ್ಗೆ ಹಾಕಕ್ಕೆ ಏನು ಸರ್? ಹಾಕ್ತೀವಿ, ಅದನ್ನು ಹಾಕ್ತೀವಿ. ಅದನ್ನೇನು ನಮಗೆ ನೀವು ಆದೇಶ ಮಾಡಿದರೆ ಅದೇನು ಪ್ರಕಾರ ಮಾಡಿದ್ದೀವಿ. ಇವತ್ತು ಕೊಡ್ತು ಅಂದರೆ ಇವತ್ತು ನಾವೇ ಅಂಟಿಸ್ತೀವಿ. ಒಟ್ನಲ್ಲಿ ಸರ್ಕಾರ ವಾಟರ್ ಮಾಫಿಯಾಗೆ ಕಡಿವಾಣ ಹಾಕುವಲ್ಲಿ ವಿಫಲವಾಗಿದ್ದು ಅಧಿಕಾರಿಗಳು ಇನ್ನೂ ನಿದ್ದೆಯಿಂದ ಎದ್ದಿಲ್ಲ ಎಂಬುದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಅನಾವರಣವಾಗಿದೆ. ವೀರೇಶ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.